ಮನೆಯ ಏಳಿಗೆ ಅವನತಿ ಇವೆಲ್ಲವೂ ನಿರ್ಧಾರವಾಗುವುದು ಕುಟುಂಬದವರ ನಡವಳಿಕೆಯ ಆಧಾರದ ಮೇಲೆ. ಒಂದು ಉತ್ತಮ ಕುಟುಂಬ ಮನೆಯನ್ನು ಸಮೃದ್ಧಿಯತ್ತ ಕೊಂಡೊಯ್ದರೆ ಪ್ರತಿನಿತ್ಯ ಜಗಳವಾಡುವವರ ಮನೆಯಲ್ಲಿ ಶಾಂತಿ ನೆಮ್ಮದಿಯೇ ಹಾಳಾಗುತ್ತದೆ. ಅದರಲ್ಲೂ ಮನೆ ಸದಸ್ಯರ ಈ ಕೆಲವು ಗುಣಗಳು ಸಂಪೂರ್ಣ ಮನೆಯನ್ನೇ ಸರ್ವನಾಶ ಮಾಡುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ರಾಜಕೀಯ ವಿಷಯ ಮಾತ್ರವಲ್ಲ, ಜೀವನ, ಕುಟುಂಬ, ಹಣ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಅನೇಕ ಆಳವಾದ ವಿಷಯಗಳನ್ನು ವಿವರಿಸಿದ್ದಾರೆ. ಅದೇ ರೀತಿ ಹಲವು ಸಂಗತಿಗಳ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕುಟುಂಬ ಸದಸ್ಯರ ಕೆಲವೊಂದು ವರ್ತನೆಯಿಂದ ಮನೆಯೇ ವಿನಾಶದತ್ತ ತಲುಪುವ ಸಾಧ್ಯತೆಯಿದೆ. ಆ ವರ್ತನೆಗಳನ್ನು ಸರಿಪಡಿಸುವ ಮೂಲಕ ನೀವು ನಿಮ್ಮ ಕುಟುಂಬವನ್ನು ಆರ್ಥಿಕ ಸಮಸ್ಯೆಗಳಿಂದ ಮಾತ್ರವಲ್ಲದೆ ಮಾನಸಿಕ ಮತ್ತು ಸಾಮಾಜಿಕ ಹಾನಿಯಿಂದಲೂ ರಕ್ಷಿಸಬಹುದು ಎಂದು ಹೇಳಿದ್ದಾರೆ. ಹಾಗಿದ್ದರೆ ಯಾವ ಅಂಶಗಳು ಒಂದು ಮನೆಯನ್ನು ವಿನಾಶದತ್ತ ಕೊಂಡೊಯ್ಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಇಂದು ಈ ಲೇಖನದಲ್ಲಿ ನಾವು ಈ ಚಿಹ್ನೆಗಳ ಬಗ್ಗೆ ವಿವರವಾಗಿ ನಿಮಗೆ ಹೇಳಲಿದ್ದೇವೆ. ಆದ್ದರಿಂದ ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮನೆಯ ನೆಮ್ಮದಿ ಹಾಳಾಗಲು ಕಾರಣ ಈ ಅಂಶ. ಮನೆಯಲ್ಲಿ ನಿರಂತರ ಜಗಳಗಳು ಮತ್ತು ಜಗಳಗಳು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಂದು ಮನೆಯಲ್ಲಿ ಪ್ರತಿದಿನ ಜಗಳಗಳು ಮತ್ತು ವಿವಾದಗಳು ನಡೆದರೆ ಆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಶೀಘ್ರದಲ್ಲೇ ಮಾಯವಾಗುತ್ತದೆ. ಇದು ಕುಟುಂಬದ ಒಗ್ಗಟ್ಟಿನ ಅಡಿಪಾಯವನ್ನೇ ದುರ್ಬಲಗೊಳಿಸುತ್ತದೆ. ಅಂತಹ ವಾತಾವರಣವು ಮಾನಸಿಕ ಒತ್ತಡವನ್ನು ಹೆಚ್ಚಿಸುವುದಲ್ಲದೆ ಪ್ರಗತಿಗೂ ಅಡ್ಡಿಯಾಗುತ್ತದೆ. ಹಿರಿಯರಿಗೆ ಅಗೌರವ ತೋರುವುದು ಮತ್ತು ಶಿಷ್ಟಾಚಾರದ ಕೊರತೆ. ಚಾಣಕ್ಯ ನೀತಿಯ ಪ್ರಕಾರ ಹಿರಿಯರನ್ನು ಗೌರವಿಸದ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿ ಎಂದಿಗೂ ಉಳಿಯುವುದಿಲ್ಲ. ಹಿರಿಯರ ಅನುಭವ ಮತ್ತು ಆಶೀರ್ವಾದಗಳು ಮನೆಯ ದೊಡ್ಡ ಶಕ್ತಿ. ಹೀಗಿರುವಾಗ ಹಿರಿಯರ ಮಾತುಗಳನ್ನು, ಸಲಹೆಯನ್ನು ಕುಟುಂಬ ಸದಸ್ಯರು ನಿರ್ಲಕ್ಷಿಸಲು ಪ್ರಾರಂಭಿಸಿದಾಗ ಸಮಸ್ಯೆಗಳು ಉದ್ಭವಿಸುತ್ತವೆ. ಇದರಿಂದ ಮನೆ ವಿನಾಶದತ್ತ ತಲುಪುತ್ತದೆ ಎಂದಿದ್ದಾರೆ ಚಾಣಕ್ಯ. ಹಣದ ದುರುಪಯೋಗ ಮತ್ತು ವ್ಯರ್ಥ ಖರ್ಚು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಂದು ಮನೆಯ ವಿನಾಶದ ದೊಡ್ಡ ಲಕ್ಷಣವೆಂದರೆ ವಿಪರೀತ ಹಣ ಖರ್ಚು. ನೀವು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡಲು ಪ್ರಾರಂಭಿಸಿದಾಗ ಮತ್ತು ನಿಮ್ಮ ಉಳಿತಾಯವು ಖಾಲಿಯಾದಾಗ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುವುದು ಖಚಿತ. ಈ ಕಾರಣದಿಂದ ಮನೆಯವರು ಬೀದಿಗೆ ಬರಬೇಕಾಗುತ್ತದೆ. ಆದ್ದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು, ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡಬೇಕು ಎಂದು ಚಾಣಕ್ಯರು ಹೇಳಿರುವುದು. ಕುಟುಂಬ ಸದಸ್ಯರಲ್ಲಿ ಜವಾಬ್ದಾರಿಯ ಕೊರತೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಕುಟುಂಬ ಸದಸ್ಯರು ತಮ್ಮ ಜವಾಬ್ದಾರಿಗಳಿಂದ ದೂರ ಸರಿದಾಗ ಅಥವಾ ಇತರರ ಮೇಲೆ ಅವಲಂಬಿತರಾಗಲು ಪ್ರಾರಂಭಿಸಿದರೆ ಸಮಸ್ಯೆಗಳು ಒಂದೊಂದಾಗಿ ಉದ್ಭವಿಸಲು ಪ್ರಾರಂಭಿಸುತ್ತದೆ. ಹೌದು, ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಪೂರೈಸದಿದ್ದರೆ ಸಮಸ್ಯೆಗಳು ಸಹ ಹೆಚ್ಚಾಗುತ್ತದೆ. ಆದ್ದರಿಂದ ಮನೆಯ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಅಸೂಯೆ ಭಾವನೆ. ಚಾಣಕ್ಯರ ಪ್ರಕಾರ ಇತರರ ಯಶಸ್ಸಿನ ಬಗ್ಗೆ ನಿರಾಸೆ, ಅಸೂಯೆ ಭಾವನೆ ಮನೆಯೊಳಗಿನ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮ ಮಾತ್ರ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡುತ್ತಿದ್ದರೆ, ಇತರರ ಬಗ್ಗೆ ಅಸೂಯೆ ಪಡುತ್ತಾ ಕುಳಿತರೆ ಮನೆಯ ಶಾಂತಿ ತಾನಾಗಿಯೇ ಹಾಳಾಗುತ್ತದೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಲು ಕಲಿಯಿರಿ. ಮನೆಯ ನೆಮ್ಮದಿ ಹಾಳಾಗಲು ಕಾರಣ ಈ ಅಂಶ. ಮನೆಯಲ್ಲಿ ನಿರಂತರ ಜಗಳಗಳು ಮತ್ತು ಜಗಳಗಳು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಂದು ಮನೆಯಲ್ಲಿ ಪ್ರತಿದಿನ ಜಗಳಗಳು ಮತ್ತು ವಿವಾದಗಳು ನಡೆದರೆ ಆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಶೀಘ್ರದಲ್ಲೇ ಮಾಯವಾಗುತ್ತದೆ. ಇದು ಕುಟುಂಬದ ಒಗ್ಗಟ್ಟಿನ ಅಡಿಪಾಯವನ್ನೇ ದುರ್ಬಲಗೊಳಿಸುತ್ತದೆ. ಅಂತಹ ವಾತಾವರಣವು ಮಾನಸಿಕ ಒತ್ತಡವನ್ನು ಹೆಚ್ಚಿಸುವುದಲ್ಲದೆ ಪ್ರಗತಿಗೂ ಅಡ್ಡಿಯಾಗುತ್ತದೆ. ಹಿರಿಯರಿಗೆ ಅಗೌರವ ತೋರುವುದು ಮತ್ತು ಶಿಷ್ಟಾಚಾರದ ಕೊರತೆ. ಚಾಣಕ್ಯ ನೀತಿಯ ಪ್ರಕಾರ ಹಿರಿಯರನ್ನು ಗೌರವಿಸದ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿ ಎಂದಿಗೂ ಉಳಿಯುವುದಿಲ್ಲ. ಹಿರಿಯರ ಅನುಭವ ಮತ್ತು ಆಶೀರ್ವಾದಗಳು ಮನೆಯ ದೊಡ್ಡ ಶಕ್ತಿ. ಹೀಗಿರುವಾಗ ಹಿರಿಯರ ಮಾತುಗಳನ್ನು, ಸಲಹೆಯನ್ನು ಕುಟುಂಬ ಸದಸ್ಯರು ನಿರ್ಲಕ್ಷಿಸಲು ಪ್ರಾರಂಭಿಸಿದಾಗ ಸಮಸ್ಯೆಗಳು ಉದ್ಭವಿಸುತ್ತವೆ. ಇದರಿಂದ ಮನೆ ವಿನಾಶದತ್ತ ತಲುಪುತ್ತದೆ ಎಂದಿದ್ದಾರೆ ಚಾಣಕ್ಯ. ಹಣದ ದುರುಪಯೋಗ ಮತ್ತು ವ್ಯರ್ಥ ಖರ್ಚು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಂದು ಮನೆಯ ವಿನಾಶದ ದೊಡ್ಡ ಲಕ್ಷಣವೆಂದರೆ ವಿಪರೀತ ಹಣ ಖರ್ಚು.
ನೀವು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡಲು ಪ್ರಾರಂಭಿಸಿದಾಗ ಮತ್ತು ನಿಮ್ಮ ಉಳಿತಾಯವು ಖಾಲಿಯಾದಾಗ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುವುದು ಖಚಿತ. ಈ ಕಾರಣದಿಂದ ಮನೆಯವರು ಬೀದಿಗೆ ಬರಬೇಕಾಗುತ್ತದೆ. ಆದ್ದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು, ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡಬೇಕು ಎಂದು ಚಾಣಕ್ಯರು ಹೇಳಿರುವುದು. ಕುಟುಂಬ ಸದಸ್ಯರಲ್ಲಿ ಜವಾಬ್ದಾರಿಯ ಕೊರತೆ. ಆಚಾರ್ಯ ಚಾಣಕ್ಯರ ಪ್ರಕಾರ, ಕುಟುಂಬ ಸದಸ್ಯರು ತಮ್ಮ ಜವಾಬ್ದಾರಿಗಳಿಂದ ದೂರ ಸರಿದಾಗ ಅಥವಾ ಇತರರ ಮೇಲೆ ಅವಲಂಬಿತರಾಗಲು ಪ್ರಾರಂಭಿಸಿದರೆ ಸಮಸ್ಯೆಗಳು ಒಂದೊಂದಾಗಿ ಉದ್ಭವಿಸಲು ಪ್ರಾರಂಭಿಸುತ್ತದೆ. ಹೌದು, ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಪೂರೈಸದಿದ್ದರೆ ಸಮಸ್ಯೆಗಳು ಸಹ ಹೆಚ್ಚಾಗುತ್ತದೆ. ಆದ್ದರಿಂದ ಮನೆಯ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಅಸೂಯೆ ಭಾವನೆ. ಚಾಣಕ್ಯರ ಪ್ರಕಾರ, ಇತರರ ಯಶಸ್ಸಿನ ಬಗ್ಗೆ ನಿರಾಶೆ, ಅಸೂಯೆ ಭಾವನೆ ಮನೆಯೊಳಗಿನ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮ ಮಾತ್ರ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡುತ್ತಿದ್ದರೆ, ಇತರರ ಬಗ್ಗೆ ಅಸೂಯೆ ಪಡುತ್ತಾ ಕುಳಿತರೆ ಮನೆಯ ಶಾಂತಿ ತಾನಾಗಿಯೇ ಹಾಳಾಗುತ್ತದೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಲು ಕಲಿಯಿರಿ.